ಯೋಜನೆಗಳು ಯಾವ್ಯಾವು ಯಶವಂತಪುರದಿಂದ ಚನ್ನಸಂದ್ರ ಮಾರ್ಗ ಯೋಜನೆ 178 ಕೋಟಿ, ಕಡೂರು ಚಿಕ್ಕಮಗಳೂರು ಸಕಲೇಶ್ವರ 78 ಕೋಟಿ, ಶಿವಮೊಗ್ಗ ಶಿಕಾರಿಪುರ ಅಂದರೆ ಬೇಕಾದಷ್ಟು ಸುಮಾರು 3, 6, 9, 12, 15, 16, 17, 18, 19, 20, 21, 22 ಯೋಜನೆಗಳು ಈ ಸಾರಿ ಬಡ್ಜೆಟ್ನಲ್ಲಿ 22 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ಸರ್ಕಾರ ಹೇಳುತ್ತೆ ಏನು ಕೊಟ್ಟಿಲ್ಲ ಅಂತ. ಇದಕ್ಕೆ ರೈಲ್ವೆ ಸಚಿವರು ವಿ ಸೋಮಣ್ಣ ಅವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ. ಅದಾದ ನಂತರ ಮಧ್ಯಮ ವರ್ಗದವರು ಇವತ್ತು ಬಹಳ ಸಂತುಷ್ಟರಾಗಿದ್ದಾರೆ. ಮಧ್ಯಮ ವರ್ಗಕ್ಕೆ ಮೊದಲು 2.5 ಲಕ್ಷ, 3 ಲಕ್ಷ, 4 ಲಕ್ಷ. ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಆಡಳಿತ ಇರೋವರೆಗೆ 3 ಲಕ್ಷಕ್ಕಿಂತ ಮೇಲೆ ಟ್ಯಾಕ್ಸ್ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವರು. 3 ಲಕ್ಷದ ಒಳಗಡೆನೇ ಇತ್ತು. 14ರಿಂದ ಇವತ್ತು 25ನೇ ವರ್ಷ ಅಂದರೆ 11 ವರ್ಷದಲ್ಲಿ 2.5 ಲಕ್ಷ ಇದ್ದಿದ್ದು ಟ್ಯಾಕ್ಸ್ ರಿಬೇಟ್ಗೆ 12 ಲಕ್ಷಕ್ಕೆ ಏರಿದೆ ಇವತ್ತೊಂದು ದಿವಸ. 11 ವರ್ಷದಲ್ಲಿ ಹೆಚ್ಚು ಕಡಿಮೆ 9.5 ಲಕ್ಷ ಮಧ್ಯಮ ವರ್ಗದವರು ಇವತ್ತು ಟ್ಯಾಕ್ಸ್ ಕಟ್ಟಂಗಿಲ್ಲ. ಮೊದಲಿದ್ದಿದ್ದು ಬರೀ 2.5 ಲಕ್ಷ ಅಷ್ಟೇ ಕಾಂಗ್ರೆಸ್ ಅವಧಿಯಲ್ಲಿ. ಈ ಮಟ್ಟಕ್ಕೆ ಇವತ್ತಿನ ದಿವಸ ನಮ್ಮ ಸರ್ಕಾರ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ 24 ಲಕ್ಷದವರೆಗಿದ್ರೆ ಸ್ಲ್ಯಾಬನ್ನು ಕೊಟ್ಟಿದ್ದಾರೆ. ಮೊದಲು ಏನು ಮಾಡ್ತಿತ್ತು, ಸರಾಸರಿ ನೀವು 30% ಕಟ್ಟಬೇಕಾಗಿತ್ತು. 7 ಲಕ್ಷಕ್ಕೆ ಮೀರಿದರೆ 30% ಟ್ಯಾಕ್ಸ್ ಇತ್ತು. ಮತ್ತು ಇವತ್ತು ಅದನ್ನು ಎಷ್ಟೊಂದು ಇಳಿಕೆ ಆಯಿತು. ಮೊದಲನೇ ಇದಕ್ಕೆ 4 ಲಕ್ಷಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ. ಅದಾದ ಮೇಲೆ 5%, 7%, ಈಗ 10%, ಹೀಗೆ ಅದನ್ನು ರಿಬೇಟ್ ಕೊಡ್ತಾ 24 ಲಕ್ಷದ ಮೇಲಿದ್ದರೆ ಮಾತ್ರ 30% ಟ್ಯಾಕ್ಸ್ ಅಂತಕ್ಕಂಥದ್ದನ್ನು ಇವತ್ತು. ಇದರಿಂದ ಎಷ್ಟು ಜನರಿಗೆ, ಎಷ್ಟು ಕೋಟಿ ಜನರಿಗೆ ಇದರಿಂದ ಇವತ್ತು ಲಾಭ ಆಗಿದೆ. ಯಾರು 40, 50, 60 ಸಾವಿರ ಸಂಬಳ ತೆಗೆದುಕೊಳ್ತಿದ್ರು ಅಥವಾ ಆದಾಯ ಮಾಡ್ಕೊಳ್ತಿದ್ರು ಒಂದು ತಿಂಗಳಲ್ಲಿ, ಅವರಿಗೆ ಬಿಟ್ಟರೆ ಇನ್ಯಾರಿಗೂ ಪ್ರಯೋಜನ ಇರಲಿಲ್ಲ. ಇವತ್ತು ಒಂದು ತಿಂಗಳಿಗೆ 1 ಲಕ್ಷ ಆದಾಯ ಇರೋರು ಕೂಡ ಟ್ಯಾಕ್ಸನ್ನು ಕಟ್ಟೋಂಗಿಲ್ಲ. ಈಗ ನೋಡಿ ಅವರ ಕುಟುಂಬಗಳಿಗೆ ಎಷ್ಟೊಂದು ಒಂದು ಒತ್ತು ಕೊಟ್ಟಂಗಾಯಿತು. ಆ ಮಕ್ಕಳು ಅವರು ಓದಲಿಕ್ಕೆ ಎಷ್ಟೊಂದು ಅವಕಾಶಗಳನ್ನು ಕೊಟ್ಟಂಗಾಯಿತು. ಹೀಗೆ ಅನೇಕ ರೀತಿಯ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. SC STಗಳಿಗೆ ಈ ಸಾರಿ ಇದರಲ್ಲಿ ಮೊದಲು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಒಂದು ಸುಳ್ಳು ಹೇಳಿದರು. ನಾನು 39,000 ಕೋಟಿ SCPTSPಯಲ್ಲಿ ಇಟ್ಟಿದ್ದೇನೆ, ನಿಮ್ಮ ಕೇಂದ್ರ ಸರ್ಕಾರ ಎಷ್ಟಿದೆ, ಬರೀ 60 ಕೋಟಿ ಅಷ್ಟೇ ಇಟ್ಟಿದ್ದಾರೆ ಅಂತಂದು. 60,000 ಕೋಟಿ ಇಟ್ಟಿದ್ದಾರೆ ಅಂತ, 60,000 ಕೋಟಿ ಅಷ್ಟೇ ಇಟ್ಟಿದ್ದಾರೆ ಎಂದು. ಆದ್ದರಿಂದ ಅದನ್ನು ಸುಳ್ಳು ಹೇಳಿಬಿಟ್ರು. ಆಗಲೂ ಕೂಡ 1,85,000 ಕೋಟಿ ಅವರ ಶ್ರೇಯೋಭಿವೃದ್ಧಿಗೆ ಇರಿಸಲಾಗಿತ್ತು. ಆದರೆ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು 20,000 ಕೋಟಿ ಕಾರ್ಖಾನೆಗಳನ್ನು ತೆಗೀತಕ್ಕಂಥ, ಹೆಣ್ಣು ಮಕ್ಕಳಿಗೆ 2 ಕೋಟಿಯವರೆಗೆ ಸಾಲ ಕೊಡ್ತಕ್ಕಂಥದ್ದನ್ನು ಕೂಡ ಕೂತ್ಕೊಳ್ಳಿ, 2 ಕೋಟಿಯವರೆಗೆ ಅವರಿಗೆ ಸಾಲ ಕೊಡ್ತಕ್ಕಂಥ ಇದನ್ನು ಕೂಡ ಇವತ್ತು ಮಾಡಿದ್ದಾರೆ. ಹೆಣ್ಣುಮಕ್ಕಳು ಕೂಡ ಸಬಲರಾಗಬೇಕು ಅನ್ನೋ ವಿಷಯಕ್ಕೆ. ಆದರೆ ಸರ್ಕಾರ ಇವುಗಳನ್ನು ಯಾವುದನ್ನು ಕೂಡ ಒತ್ತಿ ಹೇಳೋದೇ ಇಲ್ಲ. ಅದಾದ ನಂತರ ಇವತ್ತಿನ ಬಡ್ಜೆಟ್ನ ಬಂಡವಾಳದಲ್ಲಿ ಟೋಟಲ್ 50 ಲಕ್ಷ. ಅದರಲ್ಲಿ
ಮತ್ತು 20% ಅಷ್ಟು ಇವತ್ತು ಬಂಡವಾಳ ಹೂಡಿಕೆ ಆಗ್ತಾ ಇದೆ ದೇಶದಲ್ಲಿ. ಯಾವುದೇ ಕೂಡ ಬಂಡವಾಳ ಹೂಡಿಕೆ ಆಗಲಿಲ್ಲ ಅಂತಂದರೆ ಆ ಬಡ್ಜೆಟ್ಗೆ ಯಾವುದೇ ಬೆಲೆ ಇರೋದಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಬಡ್ಜೆಟ್ ಆದಾಗ ನೀವು ನೋಡಿ, ಈವನ್ 5% ಕೂಡ ಬಂಡವಾಳ ಹೂಡಿಕೆ ಇಲ್ಲ. ಬಂಡವಾಳ ಹೂಡಿಕೆ ಇಲ್ಲ ಅಂತಂದರೆ ನಮಗೆ ಅದರಿಂದ ಆದಾಯ ಬರೋದಿಲ್ಲ. ಇವತ್ತು ನ್ಯಾಷನಲ್ ಹೈವೇಸ್ ಮಾಡ್ತಕ್ಕಂಥದ್ದು ಇರ್ಬೋದು, ರೈಲುಗಳನ್ನು ಹೆಚ್ಚಿಸ್ತಕ್ಕಂಥದ್ದು ಇರ್ಬೋದು, ಏರ್ಪೋರ್ಟ್ಗಳನ್ನು ಇವೆಲ್ಲದರಲ್ಲೂ ಕೂಡ ಸರ್ಕಾರಕ್ಕೆ ಹಣ ವಾಪಸ್ ಬರ್ತದೆ. ಕರ್ನಾಟಕದಲ್ಲಿ ಇವರು ಮಾಡಿರ್ತಕ್ಕಂಥ ಯಾವುದೇ ಬಡ್ಜೆಟ್ಟಲ್ಲಿ ಈಗ 2 ವರ್ಷದ ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ ಈ ಸರ್ಕಾರ. ಬಂಡವಾಳ ಹೂಡಿಕೆ ಹೇಳಿ ಬರೀ ಸಾಲ ಸಾಲ ಸಾಲ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಿನ್ನೆ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಇತಿಮಿತಿ ಇಲ್ಲದ, ವಿವೇಚನೆ ಇಲ್ಲದ, ಲೆಕ್ಕಾಚಾರವೇ ಹಾಕದೆ ಕೊಟ್ಟ ಗ್ಯಾರಂಟಿಗಳಿಂದ ಸಿಕ್ಕಾಕೊಂಡಿದೆ, ಅದಕ್ಕಾಗಿ ನರಳ್ತಾ ಇದೆ, ದುಡ್ಡಿಲ್ಲ. ಈ ಇತಿಮಿತಿಗಳನ್ನು ಮೊದಲೇ ಅವರು ಅರ್ಥ ಮಾಡ್ಕೊಂಡಿದ್ದಿದ್ರೆ, ಬಹುಶಃ ಇದಕ್ಕೆ ಲೆಕ್ಕಾಚಾರ ಅವ್ರಿಗೆ ಗೊತ್ತಿದ್ದಿದ್ರೆ ಇದನ್ನು ನಿಭಾಯಿಸಬಹುದಾಗಿತ್ತು. ನಿಭಾಯಿಸಲಾರದೆ ಈಗ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರವನ್ನು ತೋರಿಸೋದು ಬಿಟ್ಟು ಬೇರೆ ಏನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.